ಇಲ್ಲಿ ಫೋನ್ ಏನೋ ಕಸ್ಕೊಂಡಿದ್ದು ಪರ್ಸನ್ನ ಕಸ್ಕೊಂಡು ಹೋಗಿತ್ತೆ ನೋಡಿ. ಈ ಥರ ಆಗುತ್ತೆ ಸ್ನೇಹಿತರೆ, ತುಂಬ ಹುಷಾರಾಗಿರ್ಬೇಕು ನೋಡಿ. ಹಿಂದೆ ಒಂದು ಬಂತು. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಊರಿಗೆ ಬಂದಿದ್ದೀವಿ. ಅದು ಉದ್ದ ಆಂಜನೇಯ ಅಂತ. ಇದು ಆಂಜನೇಯನ ದೇವಸ್ಥಾನ, ಆದರೆ ಇದಕ್ಕೆ ಒಂದು ಪುರಾಣ ಕಥೆ ಇದೆ, ಒಂದು ಹಿನ್ನೆಲೆ ಇದೆ. ಇದು ಇಷ್ಟೊಂದು ಆಗಿದೆಯಲ್ಲ, ನೀವು ನೋಡ್ತಾ ಇರ್ಬೋದು. ಇದು ಈ ಥರ ಪ್ಲೇಸನ್ನು ಮಾಡಿದ್ದಾರೆ ಇವಾಗ, ಆದರೆ ಆವಾಗ ಬರೀ ಒಂದು ಬಂಡೆ ಥರ ಇತ್ತು. ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅದೆಲ್ಲ ಒಳಗಡೆ ಅವರು ಸ್ವಾಮೀಜಿ ಅವ್ರ ಹತ್ರ ಒಂದು ಸ್ವಲ್ಪ ಕೇಳಿ ಅವ್ರ ಹತ್ರ ಏನೇನು ಹೇಳ್ತಾರೆ ಎಲ್ಲ ತಿಳಿಸ್ತೀನಿ. ಇವಾಗ ಬನ್ನಿ ಸ್ನೇಹಿತರೆ, ಇವಾಗ ಉದ್ದಾಂಜನೇಯಕ್ಕೆ ಒಳಗಡೆ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ನಾವು ಕಾಯಿ ಬಾಳೆಹಣ್ಣು ಅವೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಹುಷಾರಾಗಿ ತಗೊಂಡು ಹೋಗ್ಬೇಕು ಸ್ನೇಹಿತರೆ. ಯಾಕಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಮಂಗಗಳು ಇಲ್ಲಿ ಜಾಸ್ತಿ ಅವಳಿ. ಇಲ್ಲಿ ಕೋಲ್ಗಳನ್ನು ನಮ್ಮ ಕೈಗೆ ಕೊಡ್ತಾರೆ, ಅವನ್ನ ಹಿಡ್ಕೊಂಡು ಹೋಗ್ಬೇಕು. ನೋಡ್ತಾ ಇರ್ಬೋದು, ನಮ್ಮನ್ನೇ ನೋಡ್ತಾ ಇದ್ದಾವೆ ಗೈಸ್. ನೋಡಿ ಗೈಸ್, ಇಲ್ಲಿ ಫೋನ್ ಏನೋ ಕಸ್ಕೊಂಡಿದ್ದು ಪರ್ಸನ್ನ ಕಸ್ಕೊಂಡು ಹೋಗಿತ್ತೆ ನೋಡಿ. ಈ ಥರ ಆಗುತ್ತೆ ಸ್ನೇಹಿತರೆ, ತುಂಬ ಹುಷಾರಾಗಿರ್ಬೇಕು ನೋಡಿ. ಹಿಂದೆ ಒಂದು ಬಂತು. ಇಲ್ಲಿ ಇದೊಂದು ಸ್ನೇಹಿತರು ತುಂಬ ಹುಷಾರಾಗಿರ್ಬೇಕು. ಇಲ್ಲಿ ಏನಾದರೂ ಬಾಳೆಹಣ್ಣು ಅಥವಾ ಕಾಯಿಗಳನ್ನು ತಗೊಂಬಂದ್ರೆ ಈ ರೀತಿ ಇಸ್ಕೊಂಡು ಹೋಗ್ಬಿಡುತ್ತೆ ನೋಡಿ. ಇಲ್ಲಿ ಪರ್ಸನ್ ಇಸ್ಕೊಂಡು ಹೋಗಿದ್ದೆ, ಬೇಗ ಕೊಡ್ತಾನೆ ಇಲ್ಲ ನೋಡಿ. ಅಲ್ಲಿ ಕಸ್ಕೊಂಡು ಹೋಯ್ತು, ಸಿಗಲೇ ಇಲ್ಲ. ದೇವ್ರ ಎಂಟ್ರಿಗೆ ಹೋಗೋಣ. ನಾವು ಲಾಸ್ಟ್ ಟೈಮ್ ಬಂದಾಗ, ನಾವು ನಮ್ಮ ಬ್ರದರ್ ಲಾಸ್ಟ್ ಟೈಮ್ ಬಂದಾಗ ಈ ಕಡೆ ಈ ಸೈಡಿಂದ ಹೋಗಿ ಬಂದಿದ್ವಿ, ಹಂಗೆ ಬರ್ತಿದ್ವಿ. ಆದರೆ ಇವಾಗ ಸ್ವಲ್ಪ ಜನ ಇದೀವಿ ಅಲ್ವಾ, ಅದಕ್ಕೋಸ್ಕರ ಈ ಸೈಡಿಂದನೇ ಡೈರೆಕ್ಟಾಗಿ ಬಿಟ್ಟಿದ್ದಾರೆ. ಇವಾಗ ಬನ್ನಿ ಹೋಗೋಣ, ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಖಾಲಿ ಇದೆ, ಆದರೆ ಹುಣ್ಣಿಮೆ ದಿನ ಇಲ್ಲಿ ಹೋಮನನ್ನು ಸುಡ್ತಾರೆ. ಹೋಮ ಸುಟ್ಬಿಟ್ಟು ಆಮೇಲೆ ಇಲ್ಲಿ ಕೂರ್ಲಿಕ್ಕೆ ಪ್ಲೇಸ್, ಇದು ಪೂರ್ತಿ ಭಕ್ತಾದಿಗಳಿಗೆ ಕೂರ್ಲಿಕ್ಕೆ ಪ್ಲೇಸನ್ನು ಮಾಡಿರೋದು. ಅದಾದಮೇಲೆ ಇದ್ರ ಹಿಂದೆನೇ ಕೂಡ ಅಲ್ಲಿ ಭೋಜನ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಯಾವಾಗಲೂ ಕೂಡ ಇರುತ್ತೆ. ನೀವು ಅಲ್ಲಿ ಹೋಗಿ ಭೋಜನ ಮಾಡ್ಕೊಂಡು ಪ್ರಸಾದವನ್ನು ತಿನ್ಕೊಂಡು ಮತ್ತೆ ಇಲ್ಲಿ ಹಂಗೆ ಬಂದು ಇಲ್ಲಿ ಆರಾಮಾಗಿ ನೀವು ಎಷ್ಟು ಬೇಕೋ ಅಷ್ಟೊತ್ತು ಕೂತ್ಕೊಂಡು ಹೋಗ್ಬೋದು. ಅಂದರೆ ತುಂಬ ರಶ್ ಇರುತ್ತೆ ಗೈಸ್, ಆದರೆ ಇವಾಗ ಇಷ್ಟು ರಶ್ ಇಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ವಿಡಿಯೋವನ್ನೆಲ್ಲ ಮಾಡ್ಕೊತಿದ್ದೀವಿ. ಏನಾದರೂ ತುಂಬ ರಶ್ ಇದ್ದಾಗ ಬಂದ್ವಿ ಅಂತ ಅಂದರೆ ನಿಜವಾಗ್ಲೂ ತುಂಬ, ನಾನಿದು ಥರ್ಡ್ ಟೈಮ್ ಬರ್ತಾ ಇರೋದು. ಆದರೆ ಈ ಥರ ಹುಣ್ಣಿಮೆ ಟೈಮ್ನಲ್ಲಿ ಬಂದಿಲ್ಲ, ಈ ಥರ ಫ್ರೀ ಟೈಮ್ನಾಗೆ ಬಂದಿದ್ದೀವಿ. ಒಂದು ಟೈಮ್ ನಾನು ಹುಣ್ಣಿಮೆ ದಿನ ನಿಮಗೆ ಬಂದು ತೋರಿಸ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನೀವು ಕೂಡ ಈ ಕಡೆ ಭದ್ರಾವತಿ ರೋಡಲ್ಲಾಗಿರ್ಬೋದು, ಈ ಕಡೆ ನಮ್ಮ ಬೀರೂರು ಕಡೂರು ಆ ರೂಟ್ನಿಗೆ ಬಂದ್ರಿ ಅಂತ ಅಂದರೆ ತಾವರೆಕೆರೆ ಅಂತ ಸಿಗುತ್ತೆ. ಆ ತಾವರೆಕೆರೆ ಊರಿಗೆ ಬಂದು ಒಂದು ಸ್ವಲ್ಪ ಉಬ್ರಾಣಿ ಹೋಬಳಿ ಅಂತ ಬಂದು ಅದರಿಂದ ಒಂದು ಸ್ವಲ್ಪ ಕಿಲೋಮೀಟ್ರ್ ಅಷ್ಟೇ ಗೈಸ್, ಒಂದು 9-10 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಅದೇನಾದರೂ ಬಂದ್ರಿ ಅಂತ ಅಂದರೆ ಆರಾಮಾಗಿ, ಇದು ಸುತ್ತಮುತ್ತ ನೇಚರ್ ಇದೆ, ಸುತ್ತಮುತ್ತ ಕಾಡಿದೆ, ಅದ್ರ ಮಧ್ಯೆ ಇಲ್ಲಿ ಉದ್ದಾನ ಆಂಜನೇಯ ಇದೆ. ಅದಕ್ಕೋಸ್ಕರ ಇಲ್ಲಿ ತುಂಬ ಜನ ಹರಕೆಗಳನ್ನು ಮಾಡ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನೇ ಕೇಳ್ಕೊಂಡ್ರೂ ಆಗಿದೆ ಅಂತೆ ಗೈಸ್. ನಮ್ಮ ಅಣ್ಣವರಾಗಿರ್ಬೋದು, ನಮ್ಮ ಬ್ರದರ್ ಇಲ್ಲಿ ತುಂಬ ಕೇಳ್ಕೊಂಡು ಹೋಗಿದ್ದಾರೆ, ಅವರಿಗೆಲ್ಲ ಕೇಳಿದ್ದೆಲ್ಲ ಆಗಿದೆ. ಅದಕ್ಕೋಸ್ಕರ ತುಂಬ ಜನ ಬಂದು ಅವ್ರಿಗೆ ಏನೇನು ಕಷ್ಟ ಇದೆ ಅದೆಲ್ಲ ಹೇಳ್ಕೊತಾರೆ ಗೈಸ್. ನೋಡ್ತಾ ಇದ್ದಾರೆ ಗೈಸ್, ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ. ಇವಾಗ ಮಾತ್ರ ಫುಲ್ ಖಾಲಿ ಇದೆ. ನಾವು ಓಟ್ ಟೈಮ್ ಬಂದಾಗ ಫುಲ್ ಆಗಿತ್ತು ಗೈಸ್. ಇಲ್ಲಿ ನಾವು ಪ್ಲೇಟ್ಗಳೇ ಒಂದೊಂದು ಟೈಮು ಅಷ್ಟು ಅವೈಲೇಬಲ್ ಇರಲ್ಲ, ಅಷ್ಟು ಜನ ಬಂದಿರ್ತಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಭಕ್ತಾದಿಗಳೇ ರೇಷನ್ ಆಗಿರ್ಬೋದು, ಅದು ಊಟಕ್ಕೆ ಏನೇ ವ್ಯವಸ್ಥೆ ಬೇಕೋ ಐಟಮ್ಸ್ಗಳು ಅದೆಲ್ಲ ಭಕ್ತಾದಿಗಳೇ ತಂದು ಕೊಡ್ತಾರೆ ಗೈಸ್. ನಿಜವಾಗ್ಲೂ ಅಷ್ಟು ಈ ಉದ್ದಾನ ಆಂಜನೇಯ ಅಷ್ಟು ಫೇಮಸ್ ಆಗಿದೆ ಗೈಸ್. ಅಷ್ಟು ಇದು ಒಂಥರ ಶಕ್ತಿ ಆಂಜನೇಯ ಅಂತಲೇ ಹೇಳ್ಬೋದು ಗೈಸ್. ಅಷ್ಟು ಇಲ್ಲಿ ನೀವು ಉದ್ದ ಆಂಜನೇಯಕ್ಕೆ ಬಂದ್ರಿ ಅಂತ ಅಂದರೆ ನೀವು ಇಲ್ಲಿ ಮಂಗಗಳ ಹತ್ರ ತುಂಬಾ ಒಂದು ಸ್ವಲ್ಪ ದೂರ ಇರಬೇಕಾಗುತ್ತೆ ಗೈಸ್. ನೋಡ್ತಾ ಇರ್ಬೋದು ಅಲ್ಲಿ ಮೇಲೆಲ್ಲ ಹೆಂಗೆ ಹತ್ತಿದ್ದಾವೆ ಅಂತ. ಇಲ್ಲಿ ನಮಗೆ ಕಾಯಿಗಳಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಇವೆಲ್ಲ ಕಸ್ಕೊಂಡು ಹೋಗ್ಬಿಡ್ತವೆ ಗೈಸ್. ನೋಡ್ತಾ ಇರ್ಬೋದು, ತುಂಬ ಹುಷಾರಾಗಿರ್ಬೇಕು ಇಲ್ಲಿ. ಈ
ಪ್ಲೇಸ್ ಇದೆಯಲ್ಲ, ಇದು ಪ್ರಸಾದದ ವ್ಯವಸ್ಥೆ ಇರ್ತದೆ ಗೈಸ್. ಇದೆಲ್ಲ ಕೂತ್ಕೊಂಡು ನೀವು ದಾನಿಗಳು ಆಗಿರ್ಬೋದು, ಇವರೆಲ್ಲ ದಾನ ಕೊಟ್ಟಿರ್ತಾರಲ್ಲ ಇಲ್ಲಿ ದೇವಸ್ಥಾನಕ್ಕೆ, ಅವರೆಲ್ಲ ಇಲ್ಲಿ ಅಡುಗೆ ಪ್ರಸಾದವನ್ನು ಮಾಡಿರ್ತಾರೆ. ಇಲ್ಲಿ ಭಕ್ತಾದಿಗಳು ಕೂತ್ಕೊಂಡು ಪ್ಲೇಟ್ ಇರುತ್ತೆ, ಪ್ಲೇಟನ್ನು ತಗೊಂಡು ಇಲ್ಲೆಲ್ಲ ಕೂತ್ಕೊಂಡು ನೀವು ಆರಾಮಾಗಿ ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ. ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಗೈಸ್. ನೋಡ್ತಿರ್ಬೋದು ಎಷ್ಟೋ ಒಂದು ಸ್ಪೇಸ್ ಇದೆ ಅಂತ. ಇನ್ನು ನೋಡಿ ಗೈಸ್ ಎಷ್ಟು ಸಖತ್ತಿದೆ ಅಂತ. ಹಣವನ್ನು ದಾನ ಮಾಡುವುದು ಒಳ್ಳೆಯದು, ಆದರೆ ತಾವೇ ಶುದ್ಧ ದಾನಶೀಲ ಆತ್ಮರಾಗಿರುವುದು ಇನ್ನೂ ಒಳ್ಳೆಯದು ಗೈಸ್. ಇವತ್ತು ಪ್ರಸಾದ ವ್ಯವಸ್ಥೆ ಏನೇನಿದೆ ಅಂತ ಅಂದರೆ ಉಪ್ಪಿನಕಾಯಿ ಮತ್ತು ಪಾಯಸ ಇದೆ, ಅದಾದಮೇಲೆ ಅನ್ನ ಮತ್ತು ಸಾಂಬಾರು ಇದೆ.